ಆಮೇಲೆ ಏನು ಸಮಾಚಾರ? ಫೈನಲ್ ಮ್ಯಾಚಾ 21-82. ಏನ್ ಮಾಡ್ತಿದ್ರಿ ನೀವು? ಬಿಸ್ನೆಸ್ ಎಲ್ಲ ಕನ್ಸಲ್ಟ್ ಎಲ್ಲ ಮಾಡಿದೆ ನಮಗೆ ನನ್ನ ಹೆಂಡತಿ ಹೆಸರಲ್ಲಿ ಆಸ್ತಿ ಮಾಡ್ಬೋದಾ ಅಥವಾ ನನ್ನ ಹೆಸರು ಮಾಡಿದ್ರೆ ಕರೆಕ್ಟ್ ಆಗಿದೆ ಸರ್. ನಿಮ್ಮ ಹೆಸರಲ್ಲಿ ಬುಧ ಚಂದ್ರ ಆಸ್ತಿ ಮಾಡಿದ್ರೆ ಗೋವಿಂದ ಆಗ್ತಿಲ್ಲ. ನಾಳೆ ಸರಿ ತಗೊಂಡೆ 4 ಸರಿ ಹೋಯ್ತು. 18-1-88 ನಿಮ್ಮ ಮಿಸ್ಸಸ್ ಹೆಸರಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಸ್ವಲ್ಪ ಓಹೋ ಅಂತ ಏನು ಇಲ್ಲ. ಅದನ್ನು ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ ನಿಮ್ಮ ಹೆಂಡತಿ ಹೆಸರಲ್ಲಿ ಅಷ್ಟೇ. ಅದು ಅಗ್ರಿಕಲ್ಚರ್ ಲ್ಯಾಂಡ್ ತರ ಇದ್ರೆ ಪರವಾಗಿಲ್ಲ. ಸೈಟ್ಗಳು ತಗೊಂಡ್ರೆ ಲಿಟಿಗೇಷನ್ ಬರ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಅದೇ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡಾಗ ಏನಾಗುತ್ತೆ, ಸ್ವಲ್ಪ ಲಿಟಿಗೇಷನ್ ಬಂದ್ರು ಒಂದ್ ಸ್ವಲ್ಪ ಬಿಟ್ಕೊಟ್ಟಾದ್ರೂ ಬದುಕ್ಬೋದು ಅಲ್ವಾ? ಮಕ್ಕಳ ಹೆಸರು ಮಕ್ಕಳು ಮೈನರ್ ಅಲ್ವಾ ಸರ್? ಮಕ್ಕಳ ಹೆಸರಲ್ಲಿ ಆಗುತ್ತೆ. ಇವನೇನು ಸಕ್ಕತ್ತಾಗಿದ್ದಾನೆ. 11-11-2011 ಯಾರು ಮಗಳು 4-6-6 ಇದೆ. ಆದ್ರೆ ಸೂರ್ಯ ನೀಚ ಇದೆ. ಜಾತಕ ಚೆನ್ನಾಗಿದೆ ಇವಳು. ಇವಳ ಹೆಸರಲ್ಲಿ ಆದ್ರೆ ಆಗ್ಬೋದು. ಮೈನರ್ ತಗೊಂಡು ಬಿಲ್ ಬರೀತೀನಿ ಅಂತಾರಲ್ಲ, ಆ ತರ ಬರಿಬೇಕು ಜಮೀನಿದ್ರೆ. ಇವನು ಮಗನ ಇವನ್ ಜಾತಕದಲ್ಲಿ ಪರವಾಗಿಲ್ಲ. ನಿಮ್ ಜಾತಕದಲ್ಲಿ ಡೈರೆಕ್ಟ್ ಭೂಮಿ ಗೋವಿಂದ. ಅಡ್ವಾನ್ಸ್ ಕೊಟ್ಟು ವಾಪಸ್ ಕ್ಯಾನ್ಸಲ್. ಶುಕ್ರ ಚಂದ್ರ ಬುಧ ಗುರುಜಿ ಜಾತಕ. ಶುಕ್ರ ಚಂದ್ರ ಬುಧ ಯಾರಿಗಿರೋದು? ಜಯಶ್ರೀನಿವಾಸನ್ ಗುರುಜಿಗೆ. ಎಷ್ಟು ಸೈಟ್ ಮಾರಿದ್ರು ಗುರುಜಿ? ನೀನಾದ್ರೂ ತಗೊಂಡ್ ಮಾರ್ದೆ? ತಗೊಳ್ಳಕ್ಕೆ ಆಗಿಲ್ಲ ನನ್ನ ಹೆಸರಿಂದ. ತಗೊಳಕ್ಕೆ ಆಗಿಲ್ಲ. ನಾನು 5 40/60, 5 30/50, 3 30/40, 3/4 ಎಕರೆ 3 ಫ್ಲಾಟ್. ಬಂದ್ಕೊಂಡೇನು ಬಸ್ಕೊಳಕ್ ಆಗ್ತಿಲ್ಲ. 5 ವರ್ಷ ನಾನು ಬರ್ಸ್ಕೊಂಡಿದ್ದಾಯ್ತು, ರಿಜಿಸ್ಟರ್ ಆಗಿದ್ದಾಯ್ತು, ಮಾರಾಟನೂ ಆಗಿದ್ದು. ಅದು ಹೆಂಗೆ? 1 ಕೋಟಿ ರೂಪಾಯಿ ಜಮೀನು 20 ಲಕ್ಷಕ್ಕೆ, 50 ಲಕ್ಷದ ಸೈಟು 10 ಲಕ್ಷಕ್ಕೆ. ಬುಧ ಚಂದ್ರ ಶುಕ್ರ ಅಂದ್ರೆ ದೀಪಾವಳಿನೇ. ಅದರಿಂದ ಮಗ ಮದುವೆ ಡೇಟ್ ಏನು? 18th. ಮರುಮಾಗಣೆ ಮಾಡ್ಕೊ, ಮರುಮಾಗಣೆ ಮಾಡ್ಕೋ. ಮಗನಿಂದ ಒಂದ್ ಸ್ವಲ್ಪ ಉದ್ಧಾರ ಆಗ್ಬೋದು. ಅವನೊಂದು ಒಳ್ಳೆ ಆಫೀಸರ್ ಗಿಫ್ಸರ್ ರ್ಯಾಂಕಿಂಗ್ ಆಗ್ತಾನೆ, ಚೆನ್ನಾಗಿರ್ತಾನೆ. ಮಗಳು ಕೂಡ ಚೆನ್ನಾಗಿದ್ದಾಳೆ. ಡೋಂಟ್ ವರಿ ಅಟ್ ಆಲ್. ಮಗಳನ್ನ ಡಾಕ್ಟರ್ ಮಾಡ್ಬಿಡು. ಮಗಳು ತಾನೆ 2014 ಅಲ್ಲ 14 ಮಗ. 14 ಮಗ, 11 ಮಗಳು. ಫಸ್ಟ್ ಕ್ಲಾಸ್. 11 ಮಗಳು, 11 ಮಗಳು ಫಸ್ಟ್ ಕ್ಲಾಸ್ ಆಗಿ ಗೌರ್ಮೆಂಟ್ ಸರ್ವೆಂಟ್ ಮಾಡ್ಬಿಡ್ಬೋದು. 11 ಮಗ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿನಿಮಾ ಗಿರ್ಮಾ ಹೋಗ್ಬೋದು. ಇವನು ಮಾಡು, ಚೆನ್ನಾಗಿರುತ್ತೆ. ಟೆನ್ಷನ್ ತಗೋಬೇಡ. ಫಸ್ಟ್ ಮರುಮಂಗನೆ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ.